ಮೈತ್ರ ಸಬ್ ಇನ್ಸ್ಪೆಕ್ಟರ್ ಸೀಟ್ ಇದೆ ಅತ್ತಿಗೆ ಅಂತ ಹೇಳೋ ಹೋಯ್ತಲ್ಲ, ಬರ್ತಾ ಇತ್ರಪ್ಪ ಆ ಸೀಟು. ತಮ್ಮಿಬ್ಬರ ಆಶೀರ್ವಾದದಿಂದ ನಾನು ಎಲ್ಲಾ ಪರೀಕ್ಷೆಯಲ್ಲೂ ಪಾಸ್ ಆಗಿದ್ದೆ. ಆದರೆ ಮುಂದಿನ ವಾರದಲ್ಲಿ ಮೆಡಿಕಲ್ ಒಂದೇ ಬಾಕಿ ಇದೆ. ಶಾಬಾಷ್ ತಮ್ಮ, ಶಾಬಾಷ್. ನೀನು ಅದರಲ್ಲಿ ಪಾಸ್ ಆಗಿ ಬಂದು ಈ ಜಿಲ್ಲೆಗೆ SP ಆಗಿ ಬಂದರೆ ಈ ಸಮಾಜವೇ ಉದ್ಧಾರವಾಗುತ್ತಮ್ಮ, ಸಮಾಜವೇ ಉದ್ಧಾರವಾಗುತ್ತದೆ. ಅದೇ ಆಸೆ ಹೊತ್ತುಕೊಂಡೇ ನಿನ್ನ ತಮ್ಮನಾಗಿ ಹುಟ್ಟಿದ್ದೇನಣ್ಣ. ಈ ಕಲಿಯುಗದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅತ್ಯಾಚಾರ, ದಿನಕ್ಕೊಂದು ಕೊಲೆ, ಸುಲಿಗೆ, ಭಯೋತ್ಪಾದನೆಯನ್ನು ನೋಡಿದರೆ ಕಲಿತ ನನ್ನಂತ ವಿದ್ಯಾವಂತನಿಗೆ ನಾಚಿಕೆ ಬರುತ್ತದೆ. ಅದನ್ನೆಲ್ಲ ಮಟ್ಟ ಹಾಕಲು ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ಸತ್ತ ಉನ್ನಿ ಕೃಷ್ಣನಂತೆ ಇಂದಿನಿಂದ ಸಿದ್ಧನಾಗಿ ನಿಲ್ಲುತ್ತೇನೆ. ಯುದ್ಧಕ್ಕೆ ಸಿದ್ಧನಾದ ಮೇಲೆ ತಮ್ಮ ಅಂತವರಿಗೆ ಬುದ್ಧಿ ಬರುತ್ತದೆ. ಆದರೇನು ಮಾಡುವುದು? ತಮ್ಮ ಕುಟುಂಬದ ರಕ್ಷಣೆಗಾಗಿ ತಾವು ಕೊಟ್ಟಂತ ಕಾಕಿ ಅದೆಷ್ಟೋ ಅಧಿಕಾರಿಗಳು ಮರ್ತಿದ್ದಾರೆ ತಮ್ಮ, ಅದೆಷ್ಟೋ ಅಧಿಕಾರಿಗಳು ಮರ್ತಿದ್ದಾರೆ. ಇಲ್ಲ ಅಣ್ಣ, ಇಲ್ಲ. ಕಾಡುಗಳ ವೀರಪ್ಪನನ್ನು ಹಿಡಿದ ICC ಶಂಕರ್ ಬಿದಿರಿ ಅಂತವರ ಕೀರ್ತಿ ಈ ಕರ್ನಾಟಕದಲ್ಲೂ ಇನ್ನೂ ಅಜರಾಮರವಾಗಿ ಉಳಿದಿದೆ. ಹೌದು ಮೈದ್ರ, ಅಣ್ಣೆ ಕಡೆಯಲ್ಲಿ ಕಾಳಿದ ಅಧಿಕಾರಿ ವರ್ಷ ತುಂಬಿರುವುದಾಗಿ ಆ ರೌಡಿ ಕೈಲಿನ ತಂದೆ ಪ್ರಾಣಾన్ని ಕಳೆದುಕೊಂಡಿವಿ. ಮೈದ್ರ, ಅದರಿಂದ ಅವರಿಗೆ ಲಾಭವೇನಪ್ಪ? ಲಾಭವೇನು? ಇದೆಲ್ಲ ಲಾಭ ಯಾರಿಗೆಂದು ಎದರಿ ಕುಳಿತರೆ ಆಗುವುದಿಲ್ಲ. ಅತ್ತಿಗೆ, ನಾಡಿಗಾಗಿ ಹೋರಾಡಿ ಮಾಡಿದವರು ವೀರ ಸ್ವರ್ಗ ಸೇರುತ್ತಾರೆ. ಆ ಕಾರ್ಯ ನಿಮ್ಮ ತಂದೆಯವರು ಮಾಡಿದ್ದಾರೆ. ಆದರೆ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅತ್ತಿಗೆ, ಮುಂದೆ ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದರೇನು, ಹೀಗೆ ರೈತನ ಮಗನಾಗಿಯೇ ಉಳಿದರೇನು? ಮೋಸದಿಂದ ನಿಮ್ಮ ತಂದೆಯವರನ್ನು ಕೊಂದವರು ಯಾರೇ ಆಗಿದ್ದರೂ ಸರಿ, ಸರಿಯಾದ ಸಮಯ ಸಾಧಿಸಿ ಅವರನ್ನು ದರದರನೆ ತಂದು ಈ ನಿಮ್ಮಿಬ್ಬರ ಪವಿತ್ರ ಪಾದದ ಮುಂದೆ ಅವರನ್ನು ಕಚಕಚನೆ ಕಡಿದು ಹಾಕಿ ಅವರ ರಕ್ತದಿಂದ ಈ ಭೂತಾಯಿಯನ್ನು ತೋರಿಸದಿದ್ದರೆ ನಾನು ಕಲಿಯುವುದು ವೀರಾರ್ಜುನನೇ ಅಲ್ಲ. ಅದಕ್ಕೆ ಈ ನಿಮ್ಮ ಪವಿತ್ರ ಪಾದವೇ ಸಾಕ್ಷಿ. ಹೌದಣ್ಣ, ಹೌದು. ಗಂಧ ಕಸ್ತೂರಿಯ ಈ ಕನ್ನಡ ನೆಲದಲ್ಲಿ ದಿನದ ಕಲಾವನ್ನೆಬ್ಬಿಸಿ ನಾಡಿನ ಸಂಪತ್ತನ್ನೇ ಲೂಟಿ ಮಾಡಿ ಸುಮಂಗಲೆಯರ ಮಾಂಗಲ್ಯ ಹರಿದು ಬಡವರ ರಕ್ತ ಕುಡಿದು ಬದುಕುತ್ತಿರುವ ಆ ರಕ್ಕಸರನ್ನು ಹಿಡಿದುಕೊಳ್ಳುವುದೇ ನನ್ನ ಗುರಿ. ಇರಲಿ, ನಿನ್ನಂತ ತಮ್ಮನನ್ನು ಪಡೆಯಲಿಕ್ಕೆ ನಾನು ಭಾಗ್ಯಶಾಲಿ. ಬಾ ಇರಲಿ, ಎಲ್ಲರೂ ಆಡೋಣ.
ಮಾಮ, ಅಕ್ಕ, ಹಳೆಯ ಅರ್ಜುನ, ಬಾ ಕೃಷ್ಣ ಬಾ. ಅದೇಕೋ ಅವಸರದಿಂದ ಬಂದಂತೆ ಕಾಣ್ತಿದೆಯಲ್ಲ. ಆ ಮಹೇಂದ್ರ ನಿರ್ಮಿಸುತ್ತಿರುವ ಸಿಮೆಂಟ್ ಫ್ಯಾಕ್ಟರಿಗಾಗಿ ನನಗೆ ತಿಳಿಸದೆ ಬಲಾತ್ಕಾರವಾಗಿ ನನ್ನ ಹೊಲದಲ್ಲಿ ರಸ್ತೆ ಮಾಡಲು ಗುಂಡಗಳನ್ನು ಕಳಿಸಿದ್ದಾನೆ. ಏನು ಸಂಧಾನ ಮಾಡಿಕೊಳ್ಳದೆ ಬಲಾತ್ಕಾರದಿಂದ ರಸ್ತೆ ನಿರ್ಮಾಣ ಮಾಡ್ತೀರ ನೀಚ? ಹೌದು ಮಾಮ, ಕೆಲವತ್ತು ನಿಮಿಷ ನನಗೂ ಅವನಿಗೂ ಕದನವೇ ಆಯಿತು. ಏನ್ ಹೇಳ್ತಾ ಇದೀಯ ಮಾಮ ನೀನು? ಆಸ್ತಿ ಮಾಲೀಕನಾದ ನಿನ್ನ ಜೊತೆ ಸಂಧಾನ ಮಾಡಿಕೊಳ್ಳದೆ ಬಲಾತ್ಕಾರದಿಂದ ರಸ್ತೆ ನಿರ್ಮಿಸುತ್ತಿರುವ ಆ ಮಹೇಂದ್ರ, ನಾನು ಈಗಲೇ ಹೋಗಿ ಇದರ ಬಗ್ಗೆ ಸಮಾಚಾರ ತಿಳಿದುಕೊಂಡೇ ಬರುತ್ತೇನೆ. ಬೇಡಪ್ಪ ಮೈತ್ರ, ಬೇಡ. ನೋಡಿ, ನಿನ್ನ ಬಾಯಿಗಿಂತ ಕೈನೇ ಮಾತಾಡ್ತಾ ಇದೆ. ಅದಾಗೆ ಅದೆಲ್ಲ ನಿಮ್ಮ ಅಣ್ಣ ನೋಡಿಕೊಳ್ತಾರೆ. ಇಲ್ಲ ಅತ್ತಿಗೆ, ಇಲ್ಲ. ನ್ಯಾಯವನ್ನು ನೆಲಸಮ ಮಾಡಿ ದರ್ಪದಿಂದ ಸರ್ಪದಂತೆ ಹೇಳಿ ಹತ್ತಿ ಮೆರೆಯುತ್ತಿರುವ ಈಗಿನ ರೌಡಿಗಳಿಗೆ ಒಡೆತ ಒದೆ ತಾನೇ ಸಾಕ್ಷಿ. ಶಾಂತಿ ಎಂದು ಸಾನೆ ತಾಳಿದರೆ ಅವರ ಅಂತ್ಯಕ್ಕೆ ಕೊನೆ ಇಲ್ಲ. ಹೀಗೆ ಶಾಂತಿ ಎಂದು ರಾಷ್ಟ್ರ ಪಡೆದು ರಾಮ ರಾಜ್ಯದ ಕನಸನ್ನು ಕಂಡ ಮಹಾತ್ಮ ಗಾಂಧೀಜನೇ ಕೊಂದರು. ಈಗಿನ ದುರಾಳ್ ಸಮಾಜ. ಅರ್ಜುನ, ನೀನೇ ಬಾ. ಇಲ್ಲಿ ನಕ್ಕ ಏನೋ ಹೇಳ್ತಿದ್ದಾಳೆ ಕೇಳು. ಸರಿ, ನನ್ನ ತಮ್ಮ ಬಂದಿದ್ದಾರೆ, ನನಗೆ ತುಂಬಾ ಸಂತೋಷ ಆಗುತ್ತಾ ಇದೆ. ಅದಕ್ಕೆ ಈ ಸಂತೋಷಿಗೆ ನನ್ನ ತಮ್ಮನ ಜೊತೆ ಹಾಡಿ ಕುಣಿಬೇಕೆಂಬ ಆಸೆ ಆಗ್ತಾ ಇದೆ. ಅದಕ್ಕೆ
ನಿನಗೆ ಬಿಸಿ ಬಿಸಿ ಪ್ರಸಾದ ಮಾಡ್ತೀನಿ